ನಾಗಮೋಹನ್ ದಾಸ್ ವರದಿಯಲ್ಲಿರುವ ವಿವರಗಳನ್ನು ನೋಡಿದ್ರೆ ನೀವು ಯಾವ ಸಾಲನ್ನು ನಕಾರಾತ್ಮಕವಾಗಿ ನೋಡೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ. ಅದನ್ನು ನೀವು ರಾಜಕೀಯ ಕಾರಣಕ್ಕೆ ಪರಾಮರ್ಶೆ ಮಾಡಿದ್ದೀರಿ. ಅದು 1, 6, 5, 4 ಮಾಡಿದ್ದನ್ನು ನೀವು 6, 6, 5 ಮಾಡಿದ್ದೀರಿ. ಅದನ್ನು ಜನ ಒಪ್ಪಿದ್ದಾರೆ. ಕೇಳ್ತಿದ್ದವ್ರು ಅದನ್ನೇನು ಬೇಡ ಅನ್ನಲಿಲ್ಲ. ಆದರೆ ಜಾರಿನೇ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಹೊರಟಿದ್ದಾರಲ್ಲ, ಇದು ಅಕ್ಷಮ್ಯ ಅಪರಾಧ. ಇದು ಅಧಿಕಾರಯುತವಾಗಿ 42,000 ಕೋಟಿ ಖರ್ಚು ಮಾಡಿ ಅಂತ ಕೇಳೋ ಹಕ್ಕು ನಮ್ಮೆಲ್ಲರಿಗೂ ಬಂದಿದೆ. ಅದು ಜನಸಂಖ್ಯೆ ಆಧಾರದ ಮೇಲೆ ಆಗೋದಾದರೆ ಇದನ್ನ ಯಾಕೆ ಜನಸಂಖ್ಯೆ ಆಧಾರದ ಮೇಲೆ ಆಗಬಾರ್ದು ಅಂತ ಹೇಳ್ತೀರಿ ನೀವು? ಇದನ್ನು ಯಾರು ವಿರೋಧ ಮಾಡ್ತಿದ್ದಾರೆ ಅವ್ರಿಗೆ ನನ್ನ ಪ್ರಶ್ನೆ ಇದು. ಈ ನಿರುದ್ಯೋಗಿ ಯುವಕರು ಧಾರವಾಡದಲ್ಲಿ ಮೆರವಣಿಗೆ ತೆಗಿತಾರೆ ಅಂದರೆ ಬೆಳಿಗ್ಗೆ ಕ್ಯಾಬಿನೆಟ್ ನಡೆಯುತ್ತೆ, ಮಧ್ಯಾಹ್ನ ಅವ್ರ ಪರವಾಗಿ ತೀರ್ಮಾನ ಆಗ್ತದೆ. 10 ವರ್ಷಗಳಿಂದ ಹೋರಾಟ ಮಾಡ್ತಿರೋರಿಗೆ ಅವ್ರ ದನಿಗೇನು ಬೆಲೆನೇ ಇಲ್ವೇ? ಒಂದು ದಿನ ತಡ ಮಾಡದೆ ಜಾರಿ ಮಾಡಬೇಕು ಒಳ ಮೀಸಲಾತಿಯನ್ನು. 2 ವರ್ಷ ಆದರೂ ಜಾರಿ ಮಾಡಿಲ್ಲ, ನಾಚಿಕೆ ಪಟ್ಕೋಬೇಕು. ನಾನಂತೂ ನಮ್ಮದೇ ಸರ್ಕಾರ ಹಿಂಗೆ ಮಾಡ್ತಿದೆಯಲ್ಲ ಅಂತ ನನಗೆ ನಾಚಿಕೆ ಆಗಿದೆ, ದುಃಖನೂ ಬರ್ತಿದೆ. ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡುವಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ 2 ವರ್ಷ ಆದರೂ ಜಾರಿ ಮಾಡಲಿಲ್ವಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ ನಾನು. ನಮಸ್ಕಾರ, ವಾರ್ತಾಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕನ್ಕೆರೆ. ಈಗ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಷಯ ಬಹಳ ಚರ್ಚೆ ಆಗ್ತಿದೆ. ಇದಕ್ಕೆ ಭಾಳಷ್ಟು ಆಯಾಮಗಳಿದ್ದಾವೆ. ಸರ್ಕಾರ ಯಾಕೆ ಸ್ಪಂದಿಸ್ತಿಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಕಾಂಗ್ರೆಸ್ ನಾಯಕರು, ರಾಜ್ಯಸಭೆಯ ಮಾಜಿ ಸದಸ್ಯರು ಮತ್ತು ಸಾಹಿತಿಗಳು ಆದಂತಹ ಹನುಮಂತಯ್ಯ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಹನುಮಂತಯ್ಯ ಅವ್ರ ಜೊತೆಗೆ ನಾನು ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ನಮಸ್ಕಾರ. ಈಗ ಈ ಒಳ ಮೀಸಲಾತಿ ಅನ್ನುವಂಥ ವಿಷಯ ದಿನದಿಂದ ದಿನಕ್ಕೆ ಬಿಕ್ಕಟ್ಟಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ಇಷ್ಟು ತಡ ಆಗುವಂಥ ಅಗತ್ಯ ಇರಲಿಲ್ಲ, ಖಂಡಿತ ಇಲ್ಲ. ಈಗ ತಡ ಆಗ್ತಿದೆಯಲ್ಲ, ಇದಕ್ಕೆ ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ತಡ ಮಾಡ್ತಿದೆಯೇನೋ ಅನ್ನುವಂಥ ಒಂದು ಅನುಮಾನ ಇದೆ ಜನಸಾಮಾನ್ಯರಲ್ಲಿ. ಅಂಥದ್ದೊಂದು ಪ್ರಶ್ನೆ ಇದೆ. ನೀವು ಒಂದು ಆ ಸಮುದಾಯದ ಅಂದರೆ ಒಳ ಮೀಸಲಾತಿಯನ್ನು ಪಡ್ಕೊಳ್ಬೇಕಾದಂಥ ಒಂದು ಸಮುದಾಯದ ನಾಯಕರು, ಜೊತೆಗೆ ಈ ಆಡಳಿತ ಇರುವಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೌದು. ನೀವೇ ಉತ್ತರ ಕೊಡಬೇಕು, ಯಾವ ಕಾರಣಕ್ಕೋಸ್ಕರ ಹಿಂಗಾಗ್ತಿದೆ ಅಂತ. ಸರ್, ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಅನೇಕ ವರ್ಷಗಳ ಹೋರಾಟ ಇದು. ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೆ ನಾವು ಅಧಿಕಾರಯುತವಾಗಿ ಕೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ, ಹೋರಾಟ ಮುಂದುವರಿತಿತ್ತು. ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ಮೇಲೆ ಎಲ್ಲರ ಬಾಯಿ ಬಂದಾಯಿತು. ರಾಜ್ಯಗಳಿಗೆ ಅಧಿಕಾರ ಇರಲಿಲ್ಲ, ಅಧಿಕಾರ ಬಂತು. ಅನೇಕ ರಾಜ್ಯಗಳು ಈಗಾಗಲೇ ಜಾರಿ ಮಾಡಿವೆ. ಅದು ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು. ಇವೆಲ್ಲ ಜಾರಿ ಮಾಡಿ ಆಗಲೇ ಅವು ಎಲ್ಲ ರೂಪದಲ್ಲೂ ಜಾರಿಯಲ್ಲಿವೆ. ಕರ್ನಾಟಕ ರಾಜ್ಯ ಎಲ್ಲರಿಗಿಂತಲೂ ಮೊದಲು ಜಾರಿ ಮಾಡಬೇಕಾದಂಥ ರಾಜ್ಯ. ಇದು ಅನೇಕ ವಿಚಾರಗಳಲ್ಲಿ ಪ್ರಗತಿಪರವಾದ ಎಲ್ಲ ಕಾನೂನುಗಳನ್ನು ಜಾರಿ ಮಾಡಿದಂಥ ರಾಜ್ಯ. 40 ವರ್ಷಗಳ ಹಿಂದೆ ಇಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದಂಥ ರಾಜ್ಯ ಅವನೂರ ಆಯೋಗ ಬಂದಾಗ. ಅದೇ ತತ್ವವನ್ನು ಪರಿಶಿಷ್ಟ ಜಾತಿಯವರಿಗೂ ಅನ್ವಯಿಸಬೇಕು, ಇದರಲ್ಲಿ ಏನು ವಿಶೇಷ ಇಲ್ಲ. ಯಾಕೆ ಪರಿಶಿಷ್ಟ ಜಾತಿಯವರಿಗೂ ಅನ್ವಯಿಸಬೇಕು ಅಂತ ಕೇಳ್ತಿದ್ದೀನಿ. ಪರಿಶಿಷ್ಟ ಜಾತಿಯಲ್ಲಿರುವವರು, ವಿಶೇಷವಾಗಿ ಮಾದಿಗ ಸಮುದಾಯದವರು, ನಮಗೆ ಅನ್ಯಾಯ ಆಗಿದೆ, ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅಂಥೇಳಿ ಆ ಅನ್ಯಾಯ ಆಗಿರೋ ಕಾರಣಕ್ಕೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತ ಅವರು ಕೇಳ್ಕೊಂಡಿದ್ದಾರೆ. ಒಂದು ಎಂಪಿರಿಕಲ್ ಡಾಟಾ ಅಂತ ಸುಪ್ರೀಂ ಕೋರ್ಟ್ ಬಳಸಿಬಿಟ್ಟಿದೆ. ಆದ್ದರಿಂದ ಎಂಪಿರಿಕಲ್ ಡಾಟಾ ಇಲ್ಲ ನಮ್ಮ ಮುಂದೆ ಅಂತ ಭಾಳ ಜನ ಮಾತಾಡ್ತಾ ಇದ್ದರು. ಅದಕ್ಕಾಗಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ನೇಮಕ ಮಾಡಿದ್ರು. ನಾಗಮೋಹನ್ ದಾಸ್ ಆಯೋಗದವರು ಮತ್ತೊಮ್ಮೆ ಸರ್ವೆ ಮಾಡದೇ ಇದ್ದರೆ ಎಂಪೆರಿಕಲ್ ಡಾಟಾ ಗೊತ್ತಾಗೋದಿಲ್ಲ. ನನಗೆ ಕೂಡ 2011ರ ಡಾಟಾ ಇದೆ, ಅದು ಸರಿಯಾದದ್ದು ಅಲ್ಲದೇ ಇರ್ಬೋದು, ಮತ್ತು ಇವತ್ತು 2026ರಲ್ಲಿ ಅದನ್ನು ಪರಿಗಣಿಸೋದು ಕಷ್ಟ ಆಗ್ಬೋದು ಅಂತ ಅವರು ಹೇಳಿ ಮತ್ತೊಂದು ಸರ್ವೆ ಮಾಡಿದ್ರು. ಬಹುತೇಕ ಅಧಿಕೃತವಾಗಿ ಬಹಳ ಕರಾರುವಾಕ್ಕಾಗಿ ಮಾಡಿರ್ತಕ್ಕಂಥ ಸರ್ವೆ ಅವ್ರು ಮಾಡಿದ್ದು. ನನಗೆ ಗೊತ್ತಿರೋ ಪ್ರಕಾರ ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳನ್ನು ಸರ್ವೆ ಮಾಡಿದ್ರು. ಆಮೇಲೆ ಪ್ರಪಂಚದಲ್ಲಿ ಯಾವ ಸರ್ವೇನೂ 100% ಇಲ್ಲ, ಇರೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದ್ರೆ ಜನರ ಮೂವ್ಮೆಂಟ್ ಇರ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ, ನೂರಾರು ತಾಪತ್ರಯಗಳಿರ್ತವೆ, ಅದು ಒಂದು ಕಾರಣ. ಇಷ್ಟೆಲ್ಲದರ ನಡುವೆ ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥ ಸರ್ವೆ ಹೆಚ್ಚು ಅಥೆಂಟಿಕ್ ಆದದ್ದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಸದಾಶಿವ ಅವ್ರ ಕಮಿಷನ್ನು ಸ್ಯಾಂಪಲ್ ಸರ್ವೆ ಮಾಡಿ ಏನು ವರದಿಯನ್ನು ಕೊಟ್ಟಿದ್ದಾರೋ ಅದೇ ಅಂಕಿಅಂಶಗಳು ನಾಗಮೋಹನ್ ದಾಸ್ ವರದಿಯಲ್ಲಿ ಕೂಡ ಬಂದಿದೆ. ಹಾವನೂರವರು ಕೊಟ್ಟ ವರದಿಯಲ್ಲಿ ಕೂಡ ಇದೇ ಅಭಿಪ್ರಾಯಗಳಿವೆ.
ಕಾಂತರಾಜು ವರದಿಯಲ್ಲಿ ಈಗಾಗಲೇ ಸೋರಿಕೆಯಾಗಿರುವ ಅಂಕಿಅಂಶಗಳನ್ನು ಗಮನಿಸಿದರೆ ಇದೇ ಜನಸಂಖ್ಯೆ ಇದೆ. ಸೊ ಮಾದಿಗರು ಇರುವ ಪರಿಶಿಷ್ಟ ಜಾತಿಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಸಮುದಾಯ ಅನ್ನೋದನ್ನು ಎಲ್ಲರೂ ಹೇಳಿದ್ದಾರೆ. ಇದರಲ್ಲಿ ಏನು ಮೋಸ ಮಾಡ್ತಕ್ಕಂಥದ್ದಾಗಲಿ ಯಾಮಾರಿಸೋದಾಗಲಿ ಅಥವಾ ಯಾರಿಗಾದರೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಜಸ್ಟಿಸ್ ಅರುಣ್ ಮಿಶ್ರಾ ಅವರು ಈ ತೀರ್ಪು ಕೊಡುವಾಗ ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ಒಂದು ಹಣ್ಣಿನ ಬುಟ್ಟಿಯಲ್ಲಿರುವ ಹಣ್ಣುಗಳನ್ನೆಲ್ಲವೂ ಒಂದೇ ಸಮುದಾಯದವರು ತಿಂದು ಉಳಿದವರಿಗೆ ಬರೀ ಬುಟ್ಟಿಯನ್ನು ಕೊಡತಕ್ಕದ್ದಲ್ಲ, ಅದು ಸಾಮಾಜಿಕ ನ್ಯಾಯ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಎಲ್ಲ ರಾಜ್ಯಗಳಿಗೆ ಅಧಿಕಾರ ಇದೆ, ಸಂವಿಧಾನದ ಪ್ರಕಾರವೇ ಅಧಿಕಾರ ಇದೆ, ಅವರು ಜಾರಿಗೊಳಿಸ್ಬೋದು. ಇದನ್ನು ನಾವು ಯಾರೂ ತಕರಾರು ಮಾಡತಕ್ಕದ್ದಲ್ಲ, ಸಾಮಾಜಿಕ ನ್ಯಾಯ ವಿತರಣೆಯಲ್ಲಿ ಇದು ಮುಖ್ಯವಾದ ಪಾತ್ರ ಅನ್ನೋದನ್ನು ಅವರು ಹೇಳ್ತಾರೆ. ಅದರ ಆಧಾರದ ಮೇಲೆ 7 ಜನ ಜಡ್ಜಸ್ ಬೆಂಚ್ ಏನು ಫಾರ್ಮ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ, ಅವರು ಕೂಡ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ರಾಜ್ಯಗಳು ಜಾರಿ ಮಾಡೋದಕ್ಕೆ. ಪ್ರಶ್ನೆ ಇರೋದೇನು, ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದು, ಇಲ್ಲಿ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಬಂದಿದೆ, ಎಸ್, ಮತ್ತೆ ಸರ್ಕಾರ ತೀರ್ಮಾನ ಮಾಡಿದೆ. ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟನ್ನು ಸರ್ಕಾರ ಯಥಾವತ್ತಾಗಿ ಜಾರಿ ಮಾಡಲಿಲ್ಲ. ಇರ್ಲಿ, ಓಕೆ, ಆದರೂ ಎಲ್ಲ ಸಮುದಾಯಗಳು ಒಪ್ಕೊಂಡಿದ್ದಲ್ಲ. ಅಲ್ಲ, ಈಗಿರೋ ಇಶ್ಯೂ ಏನು, 56,432 ಪೋಸ್ಟ್ ಏನೋ ಸರ್ಕಾರ ಕಾಲ್ ಮಾಡ್ಲಿಕ್ಕೆ ಕೊಟ್ಟಿದೆಯಲ್ಲ, ಆ ಪೋಸ್ಟ್ಗಳಿಗೆ ಒಳ ಮೀಸಲಾತಿ ಆಧಾರದ ಮೇಲೆ ನೇಮಕ ಆಗಲಿ ಅಂತ. ಹೌದು ತಾನೆ, ಹೌದು, ಅದು ಇಶ್ಯೂ. ನೇಮಕ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಇಂದ ಕ್ಲಿಯರ್ ಇದೆ, ಮತ್ತೆ ಆಯೋಗಗಳು ಕ್ಲಿಯರ್ ಮಾಡಿದ್ದಾವೆ, ಆಯೋಗ ಕ್ಲಿಯರ್ ಆಗಿದೆ, ಸರ್ಕಾರ ತೀರ್ಮಾನ ಮಾಡಿದೆ, ಮತ್ತೆ ಆ ಕಾಯ್ದೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಸೊ ಇಲ್ಲಿ ಟೆಕ್ನಿಕಲ್ ಹರ್ಡಲ್ಸ್ ಅಂತ ಏನು ಇಲ್ಲ. ಇರೋದು ಸರ್, ರಾಜ್ಯಪಾಲರು ಅಂಕಿತ ಹಾಕಿರುವ ಕಾನೂನು ಇದರಲ್ಲಿ 17%, 7% SC ST ಇರೋದು. 17%, 7% BJP ಸರ್ಕಾರ ಇದ್ದಾಗ ಮಾಡಿದ್ದು. ಆದರೆ ಅದಕ್ಕೆ ಸಂವಿಧಾನಾತ್ಮಕವಾದ ಒಂದು ವ್ಯಾಲಿಡಿಟಿ ಸಿಕ್ಕಿರಲಿಲ್ಲ, ಅಧಿಕೃತತೆ ಸಿಕ್ಕಿರಲಿಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರ ಇದನ್ನು ಅಕ್ಸೆಪ್ಟ್ ಮಾಡಿರಲಿಲ್ಲ ಮತ್ತು ಇದನ್ನು 9th ಶೆಡ್ಯೂಲ್ಗೂ ಸೇರಿಸಿರಲಿಲ್ಲ. ಆದ್ದರಿಂದ ಅದೇ ಸಂದರ್ಭಕ್ಕೆ 56% ಆಗಿದ್ದಂಥ ಈ ರಿಸರ್ವೇಷನನ್ನು 50%ಗೆ ಮಿತಿಗೊಳಿಸಿ ನೀವು ಮಾಡಬೇಕು, 50% ಮೀರೋ ಹಾಗಿಲ್ಲ ಅಂತ ನಮ್ಮ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ ಇನ್ನೂ ಒಂದು ಮಾತು ಹೇಳಿದೆ, 56% ನೀವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ, ಆದರೆ 6%ಅನ್ನು ಅಬೇಯನ್ಸಲ್ಲಿಡಿ. ಶೆಡ್ಯೂಲ್ ಕಾಸ್ಟ್ನವ್ರು 2%, ಶೆಡ್ಯೂಲ್ ಟ್ರೈಬ್ನವ್ರು 4% ಅಬೇಯನ್ಸಲ್ಲಿಡಿ. ನಮ್ಮ ತೀರ್ಪು ಬಂದ ಮೇಲೆ ಅದೇನಾದರೂ ನಾವು ಅದರ ಪರವಾಗಿ ತೀರ್ಪು ಕೊಟ್ಟರೆ ನೀವು 6%ಅನ್ನು ಇಂಪ್ಲಿಮೆಂಟ್ ಮಾಡಿ, ನಮ್ಮ ತೊಂದರೆ ಇಲ್ಲ, ಇಲ್ಲದೆ ಇದ್ದರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಏನೂ ತೊಂದರೆ ಇಲ್ಲ. ಆಮೇಲೆ 15%, 3% ಜಾರಿಗೊಳಿಸಬೇಕು ಅಂತೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡ್ತು. ರೈಟ್, ನಮ್ದೇನು ತೊಂದರೆ ಇಲ್ಲ, ಅದಕ್ಕೆ ಅದು ಒಪ್ಕೊಂಡಿದ್ದೀವಿ. ಅದೇ ಒಳ ಮೀಸಲಾತಿ ಆಧಾರದ ಮೇಲೆ 15%ನಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅನ್ನೋದು ಇವತ್ತಿನ ಪ್ರಶ್ನೆ. ಹೌದು, ಯಾಕೆ ಮಾಡ್ತಾ ಇಲ್ಲ ಗೌರ್ಮೆಂಟ್? ಆದರೆ ರಾಜ್ಯ ಸರ್ಕಾರ ಇದಕ್ಕೆ ವಿಶೇಷವಾದ ಕ್ಯಾಬಿನೆಟನ್ನು ಕರೀತು. ವಿಶೇಷವಾದ ಕ್ಯಾಬಿನೆಟ್ನಲ್ಲಿ ಪರಿಶಿಷ್ಟ ಜಾತಿಯ ನಾಯಕರುಗಳು ಯಾರ್ಯಾರಿದ್ರು ಅವರು ಚರ್ಚೆ ಮಾಡಿದ್ರು. ಕೆಲವರ ಅಭಿಪ್ರಾಯ 15%ನಲ್ಲಿ ಮೀಸಲಾತಿ ಜಾರಿಗೊಳಿಸಬೇಕು, ಅವಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಇನ್ನು ಕೆಲವರು ಕೋರ್ಟ್ನಲ್ಲಿ ಕೇಸ್ಗಳಿವೆ, ಅದರಿಂದ ಜಾರಿಗೊಳಿಸೋಕ್ಕಾಗಲ್ಲ ಅನ್ನೋ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾನು ಹೇಳೋದು, ಕೋರ್ಟ್ನಲ್ಲಿ ಯಾವ ಕೋರ್ಟಿನಲ್ಲಿಯೂ ಇದಕ್ಕೆ ತಡೆಯಾಜ್ಞೆ ಇಲ್ಲ. ತಡೆಯಾಜ್ಞೆ ಇದ್ದರೆ ಜಾರಿಗೊಳಿಸೋಕ್ಕಾಗ್ತಿರ್ಲಿಲ್ಲ, ನಾವು ಯೋಚನೆ ಮಾಡಬೇಕಾಗಿತ್ತು. ಕೋರ್ಟ್ನಲ್ಲಿ ತಡೆಯಾಜ್ಞೆ ಇರೋದು 50ರಿಂದ 56ರಷ್ಟು. ಅಲ್ಲ, ಅದಕ್ಕೂ ತಡೆಯಾಜ್ಞೆ ಕೊಟ್ಟಿಲ್ಲ ಅವರು. ತಡೆಯಾಜ್ಞೆ ಅಂದರೆ ನೀವು 56ಕ್ಕೆ ಜಾರಿ ಮಾಡೋ ಹಾಗಿಲ್ಲ, 50ಕ್ಕೆ ಮಾಡೋಕ್ಕೆ ನಮ್ಮ ತಕರಾರಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ 56ಕ್ಕೆ ನೀವು ರಿಕ್ರೂಟ್ಮೆಂಟ್ ಮಾಡಿದ್ರು ನನ್ನ ತಕರಾರಿಲ್ಲ ಅಂತ ಹೇಳಿದ್ದಾರೆ. 6% ನೀವು ಅಬೇಯನ್ಸಲ್ಲಿಡಿ, ತಡೆ ಹಿಡಿಯಿರಿ, ತಡೆ ಹಿಡಿದು ನಮ್ಮ ತೀರ್ಪು ಬಂದ ಮೇಲೆ ಜಾರಿಗೊಳಿಸಿ ಅಂತ ಹೇಳಿದ್ದಾರೆ. ಸರಿಯಾಗಿದೆ ಆ ತೀರ್ಪು, ಅದು ತಡೆಯಾಜ್ಞೆ ಅಲ್ಲ. ಆದರೆ 15%ಗೆ ಪ್ರಪೋರ್ಷನೇಟ್ಲಿ ನೀವು ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಏನು ತೊಂದರೆ ಇದೆ ರಾಜ್ಯ ಸರ್ಕಾರಕ್ಕೆ? ಕ್ಯಾಬಿನೆಟ್ಟು ಇವತ್ತು ನಿನ್ನೆ ಮೊನ್ನೆ ಬಂದಿರುವ ಇದನ್ನು ನೋಡಿದ್ರೆ, ಪ್ರಕಟಣೆಯನ್ನು ನೋಡಿದ್ರೆ 27ನೇ ತಾರೀಕು ಇದಕ್ಕಾಗಿ ವಿಶೇಷ ಸಭೆಯನ್ನು ಕರಿತೇವೆ, ಸಂಪುಟ ಸಭೆಯನ್ನು ಕರಿತೇವೆ ಅಂತ ಹೇಳಿ. ಯಾಕಷ್ಟು ತಡ? ನನಗೆ ಅದೇ ಪ್ರಶ್ನೆ ನನಗೂ ಇರೋದು, ಯಾಕೆ ಇಷ್ಟು ತಡವಾಗಿ ಇದನ್ನು ಕರಿಬೇಕು? ಮುಂದಿನ ವಾರದಲ್ಲಿ ಕೂಡಲೇ ವಿಶೇಷ ಸಭೆಯನ್ನು ಕರೆದು ಮಾಡ್ತೀವಿ ಅಂತ ಹೇಳಿದ್ದ ಕ್ಯಾಬಿನೆಟ್ಟು ಈಗ 27ನೇ ತಾರೀಕುವರೆಗೆ, 27ನೇ ತಾರೀಕಿಗೆ ಮುಗೀತದೆ ನಮ್ಮ ಸೆಷನ್ನು. ಅಧಿವೇಶನ ನಡೆಯೋದಕ್ಕೂ ಈ ತೀರ್ಮಾನ ತಗೊಳ್ಳೋದಕ್ಕೂ ಏನೂ ಸಂಬಂಧ ಇಲ್ಲ. ಆದರೆ ರಾಜ್ಯ ಸರ್ಕಾರ ವಿನಾಕಾರಣ ಇದನ್ನು ಮುಂದಕ್ಕೆ ಹಾಕಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕೂಡಲೇ ಅದನ್ನು ಪ್ರೀಪೋನ್ ಮಾಡಿ
ಜಾರಿಗೊಳಿಸ್ತಕ್ಕಂಥ 15%ಗೆ ಮೀಸಲಾತಿಯನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು 15% ಅನ್ನು ಜಾರಿಗೊಳಿಸುವಾಗ ನಾವು ಹೇಳ್ತೀವಿ ಪ್ರೊಪೋರ್ಷನೇಟ್ಲಿ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ನೀವು 6-6-5 ಮಾಡಿದ್ರಿ, ಈಗ ಅದನ್ನೇ ನೀವು 15 ಪ್ರೊಪೋರ್ಷನ್ಗೆ ಏನು ಬರ್ತದೋ ಅದನ್ನು ಮಾಡಿ. ಯಾರಿಗೂ ಜಾಸ್ತಿ ಯಾರಿಗೂ ಕಮ್ಮಿ ಕೊಡೋ ಪ್ರಶ್ನೆ ಇಲ್ಲ. ಅದನ್ನು ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅನ್ನೋದೇ ಯಕ್ಷ ಪ್ರಶ್ನೆ. ಅಲ್ಲ, ಈಗ 27ನೇ ತಾರೀಕಿಗೆ ಸಂಪುಟ ಸಭೆ ನಿಗದಿ ಮಾಡಿರೋದೇ ಒಂದು ಕಾಲ ತಳ್ಳುವ. ಎಸ್ ನಂಬರ್ 1. ನಂಬರ್ 2, ಇನ್ನೊಂದು ಸುದ್ದಿ ಓಡಾಡ್ತಿದೆ. ಏನು ಅಂತಂದರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಬೇಕು, ಕೂಲಂಕುಷವಾಗಿ ಡಿಸ್ಕಸ್ ಮಾಡಬೇಕಿದ್ನ ಅಂತ. ಅಲ್ಲ, ಅದು ಕೂಡ ನಾವು ಹಿಂದೆಲ್ಲ ಭಾಳ ಕೇಸ್ಗಳಲ್ಲಿ ನೋಡಿದ್ದೀವಿ. ಏನಂತಂದರೆ ಸಂಪುಟದ ಉಪಸಮಿತಿ ಮಾಡಿದ್ರೆ ಅದೊಂಥರ ಕೋಲ್ಡ್ ಸ್ಟೋರೇಜ್ಗೆ ಹೋದಂಗೆ ಆ ಸಬ್ಜೆಕ್ಟು ಇನ್ನಷ್ಟು ಕಾಲಹರಣ ಆಗುತ್ತೆ ಅದು. ಸರ್, ಒಂದು ಹೇಳ್ತೀನಿ, ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದಕ್ಕೆ ಯಾವ ಕಾರಣವೂ ಇಲ್ಲ. ನಾಗಮೋಹನ್ ದಾಸ್ ಕಮಿಟಿ ಕೂಲಂಕುಷವಾದ ವರದಿ ಕೊಟ್ಟಿದೆ. ಆದರೆ ಇಂದಿನ ಸಮಿತಿಗಳು ವರದಿ ಕೊಟ್ಟಿವೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತೇಳಿ. ಮಾಧುಸ್ವಾಮಿ ಅವರ ಕಮಿಟಿ ಅವರ ಪರ್ಸೆಂಟೇಜ್ ಏನಿದೆ ಅದ್ರ ಪ್ರಕಾರ ಹೇಳಿದ್ದಾರೆ. ಅದ್ರ ಹಿಂದೆ ಸದಾಶಿವ ಕಮಿಷನ್ ಅವ್ರ ಪರ್ಸೆಂಟೇನು ಇತ್ತು, 15 ಪ್ರಕಾರವೇ ಅವರು ಪರ್ಸೆಂಟೇಜ್ ನಿಗದಿ ಮಾಡಿ ಕೊಟ್ಟಿದ್ದಾರೆ. ನೀವು ಇದನ್ನೆಲ್ಲ ಇಟ್ಕೊಂಡು ತೀರ್ಮಾನ ಮಾಡದೇ ಇರೋ ಕ್ಯಾಬಿನೆಟ್ಟು ಸಬ್ ಕಮಿಟಿ ಏನು ತೀರ್ಮಾನ ಮಾಡಿಬಿಡ್ತದೆ? ಮತ್ತಿನ್ನೊಂದು, ಕಳೆದ ಬಾರಿ ಇವ್ರದ್ದು ಏನೋ ಈ ಜಯಪ್ರಕಾಶ್ ಹೆಗಡೆ ಕಮಿಷನ್ನು ಜಾತಿ ಗಣಿತ ರಿಪೋರ್ಟ್ ಕೊಟ್ಟಿದ್ದು. ಆಗ ಈ ವಾರ ಕ್ಯಾಬಿನೆಟ್ನಲ್ಲಿ ಎಲ್ಲ ಸಚಿವರಿಗೆ ಅದ್ರದ್ದು ಪ್ರತಿ ಕೊಟ್ಟರು. ಮುಂದಿನ ವಾರ ಇದನ್ನ ಅಧ್ಯಯನ ಮಾಡ್ಕೊಂಡು ಬಂದು ಡಿಸ್ಕಸ್ ಮಾಡೋದು. ಅಂದರೆ ಎಂಟೈರ್ ಜಾತಿ ಸಮೀಕ್ಷೆ ರಿಪೋರ್ಟ್ನೇ ಒಂದು ವಾರದಲ್ಲಿ ಅಧ್ಯಯನ ಮಾಡಿ ಸಂಪುಟ ಸಭೆಗೆ ಅಭಿಪ್ರಾಯ ಹೇಳ್ಬೋದು ಸಚಿವರು ಅಂತಂದ್ರೆ ಇದು ಒಂದು ಸಣ್ಣ ಸಮಸ್ಯೆ. ಹೌದು, ಯಾವುದು ಒಳ ಮೀಸಲಾತಿ 15% ಸಂಬಂಧಪಟ್ಟಿದ್ದು. ಇದನ್ನ ಒಂದು ವಾರದಲ್ಲಿ ಸ್ಟಡಿ ಮಾಡೋಕ್ಕಾಗಲ್ವಾ? ಸರ್, ಎಲ್ಲ ಸ್ಟಡಿಗಳಾಗಲೇ ಬಂದ್ಬಿಟ್ಟಿವೆ. ನಾಗಮೋಹನ್ ದಾಸ್ ವರದಿಯಲ್ಲಿರುವ ವಿವರಗಳನ್ನು ನೋಡಿದ್ರೆ ನೀವು ಯಾವ ಸಾಲನ್ನು ನಕಾರಾತ್ಮಕವಾಗಿ ನೋಡೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ. ಅದನ್ನು ನೀವು ರಾಜಕೀಯ ಕಾರಣಕ್ಕೆ ಪರಾಮರ್ಶೆ ಮಾಡಿದ್ದೀರಿ. ಅದು 1, 6, 5, 4 ಮಾಡಿದ್ದನ್ನು ನೀವು 6, 6, 5 ಮಾಡಿದ್ದೀರಿ. ಅದನ್ನು ಜನ ಒಪ್ಪಿದ್ದಾರೆ. ಕೇಳ್ತಿದ್ದವ್ರು ಅದನ್ನೇನು ಬೇಡ ಅನ್ನಲಿಲ್ಲ. ಆದರೆ ಜಾರಿನೇ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಹೊರಟಿದ್ದಾರಲ್ಲ, ಇದು ಅಕ್ಷಮ್ಯ ಅಪರಾಧ. ಇದು ಸಾಮಾಜಿಕ ನ್ಯಾಯವೂ ಅಲ್ಲ ಮತ್ತು ಸರ್ಕಾರ ಈ ರೀತಿ ನಡ್ಕೊಳ್ಬಾರ್ದು. ನನ್ನ ಪ್ರಕಾರ ಶೋಷಿತ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ಒಂದು ಸಣ್ಣ ಪ್ರಯತ್ನ ಒಳ ಮೀಸಲಾತಿ. ಇದರಿಂದ ಏನು ಎಲ್ಲರೂ ಉದ್ಧಾರ ಆಗಿಬಿಡ್ತಾರೆ ಅಂತ ಯಾರಾದರೂ ಹೇಳಿದ್ರೆ ನಾನು ಒಪ್ಪೋನಲ್ಲ. ಅದಕ್ಕೆ ಅನೇಕ ಮಾರ್ಗಗಳಿವೆ. ಆದರೆ ಒಳ ಮೀಸಲಾತಿ ಒಂದು ಮುಖ್ಯವಾದ ಸಾಧನ. ಸರ್ಕಾರಿ ಹುದ್ದೆಗಳಲ್ಲಿ ಒಂದು ಅವಕಾಶ, ಆಡಳಿತದಲ್ಲಿ ಅವಕಾಶ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಅವಕಾಶ ಕೊಡ್ತಕ್ಕಂಥದ್ದು ಶೋಷಿತ ಸಮುದಾಯಗಳಿಗೆ. ಅದನ್ನು ಕೊಡುವಾಗ ನೀವು ಅವರ ಜನಸಂಖ್ಯೆಗೆ ಆಧಾರವಾಗಿ, ಈಗ 18% ಮೀಸಲಾತಿ SCP TSP ಕಾನೂನು ತಂದರು. ಯಾವ ಆಧಾರದ ಮೇಲೆ ತಂದರು? ಜನಸಂಖ್ಯೆ ಆಧಾರದ ಮೇಲೆ. ಜನಸಂಖ್ಯೆ ಆಧಾರದ ಮೇಲೆ 5, 6, 8, 10, 12 ಸಾವಿರ ಇದ್ದದ್ದನ್ನು 42,000ವರೆಗೆ ವಿಸ್ತರಣೆ ಮಾಡಿದ್ದೀವಿ ನಾವೀಗ. 42,000 ಬೇರೆ ಬೇರೆಗೆ ಬಳಸಿದ್ದಾರೆ ಅನ್ನೋ ಆಪಾದನೆಗಳಿದೆ, ಅದೊಂದು ಪ್ರಶ್ನೆ ಬೇರೆ. ಒಂದು ಅಧಿಕಾರಯುತವಾಗಿ 42,000 ಕೋಟಿ ಖರ್ಚು ಮಾಡಿ ಅಂತ ಕೇಳೋ ಹಕ್ಕು ನಮ್ಮೆಲ್ಲರಿಗೂ ಬಂದಿದೆ. ಅದು ಜನಸಂಖ್ಯೆ ಆಧಾರದ ಮೇಲೆ ಆಗೋದಾದರೆ ಇದನ್ನ ಯಾಕೆ ಜನಸಂಖ್ಯೆ ಆಧಾರದ ಮೇಲೆ ಆಗಬಾರ್ದು ಅಂತ ಹೇಳ್ತೀರಿ ನೀವು? ಇದನ್ನ ಯಾರು ವಿರೋಧ ಮಾಡ್ತಿದ್ದಾರೆ ಅವ್ರಿಗೆ ನನ್ನ ಪ್ರಶ್ನೆ ಇದು. ಇದನ್ನು ಯಾವ ಆಧಾರದ ಮೇಲೆ ನೀವು ಇದು ಜಾರಿ ಆಗಬಾರ್ದು ಅಂತ ಹೇಳ್ತಿದ್ದೀರಿ? ಆಮೇಲೆ ಜನರನ್ನು ಏನು ಮೂರ್ಖರು ಅಂತ ತಿಳ್ಕೊಂಬಿಟ್ಟಿದ್ದೀರಾ ನೀವು? ಕೋರ್ಟ್ಗಳಲ್ಲಿ ಕೇಸ್ಗಳಿದೆ, ನಡೆಸೋಕ್ಕಾಗಿದ್ದು ಜಾರಿ ಮಾಡೋಕ್ಕಾಗಲ್ಲ ಅಂತೀರಿ. ಕೋರ್ಟ್ಗಳಲ್ಲಿ ಕೇಸ್ ಇರೋದು ನಮಗೆ ಪರ್ಸೆಂಟೇಜ್ ಕೊಟ್ಟಿಲ್ಲ ಪ್ರತ್ಯೇಕವಾಗಿ ಅಂತ ಅಲೆಮಾರಿಗಳು ಹಾಕ್ಕೊಂಡಿದ್ದಾರೆ. ಇನ್ನು ಕೆಲವರು ನಮಗೆ ವ್ಯತ್ಯಾಸ ಇದೆ. ಅರೆ, ಈ ಸಬ್ಜೆಕ್ಟ್ ವೆರಿಫಿಕೇಶನ್, ಸರ್ಕಾರದ ಎಲ್ಲ ಕಾನೂನುಗಳು ಸಬ್ಜೆಕ್ಟ್ ವೆರಿಫಿಕೇಶನ್. ಮತ್ತೆ ಆ ಥರದ ಕೇಸ್ಗಳು ಅವಾಗವಾಗ ಆಗ್ತಾನೆ ಇರುತ್ತೆ. ಅಲ್ಲ, ಈ 107 ಕೋಟಿ ಜನ ಇರೋ ಕಡೆ ಕೇಸ್ ಹಾಕಬಾರ್ದು ಅಂತ ಹೇಳಕ್ಕೆ ನಾನ್ಯಾರು? ಹಾಕ್ಕೊಂಡಿರ್ತಾರೆ. ಅವರು ಕೇಸ್ ಹಾಕಿದ್ದೆಲ್ಲ ಸತ್ಯ ಆಗಬೇಕು ಅಂತ ಇಲ್ಲ. ಆಮೇಲೆ ಕೇಸ್ ಹಾಕಿದ ತಕ್ಷಣ ಎಷ್ಟು ಕೆಲಸಗಳನ್ನು ನಿಲ್ಲಿಸಿದ್ದೀರಿ ನೀವು? ನೀವೇನೇನು ಜಾರಿ ಮಾಡಿದ್ದೀರಿ? ಈಗ ಕೇಸ್ ಹಾಕಿದ ತಕ್ಷಣ ನಿಲ್ಲಿಸಿದ್ದೀರಾ? ನಿಲ್ಲಿಸಿಲ್ಲ. 56,000 ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿಯ ಪ್ರವರ್ಗ 1 ಮಾದಿಗ ಮತ್ತು ಇತರ ಸಂಬಂಧಿತ ಜಾತಿಗಳಿಗೆ ಸುಮಾರು 3,300 ಹುದ್ದೆಗಳು ಬರ್ತವೆ. ಇದು ಬರೀ 3,300 ಹುದ್ದೆಗಳು ಕೇವಲ ಹುದ್ದೆಗಳಲ್ಲ, 3,000 ಕುಟುಂಬಗಳ ರಕ್ಷಣೆ ಅದು. ಇದು ಅದೇ ರೀತಿ ಎಲ್ಲ ಸಮುದಾಯಗಳಿಗೂ ಬರ್ತದೆ. ವಲಯ ಸಂಬಂಧಿತ ಜಾತಿಗಳಿಗೂ ಬರ್ತದೆ, ಲಮಾಣಿ ಬೋವಿ ಅವ್ರಿಗೂ ಬರ್ತದೆ. ಇದನ್ನು ಜಾರಿ ಮಾಡೋಕ್ಕೆ ಯಾಕೆ ಮೀನಮೇಷ ಎಣಿಸ್ಬೇಕು? ಯಾಕೆ ವಿರೋಧ ಮಾಡಬೇಕು? ವಿರೋಧ ಮಾಡೋರಿಗೆ ಸಾಮಾಜಿಕ ನ್ಯಾಯದ ಅರಿವು ಇದೆಯಾ ಇಲ್ವಾ? ನಾವು ಬರೀ ಸಂವಿಧಾನ ಹಿಡ್ಕೊಂಡು ಸಂವಿಧಾನದ ಪ್ರಕಾರ ನಾವೆಲ್ಲ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ರೆ ಸಾಕ? ಬಾಯಲ್ಲಿ ಸಂವಿಧಾನದ ಪ್ರತಿ ಇಟ್ಕೊಂಡು ಓಡಾಡಿದ್ರೆ ಸಾಕ? ನಾವು ಅದರಲ್ಲಿ ಇರೋದನ್ನು ಜಾರಿ ಮಾಡಬೇಕು ಅನ್ನೋ ಒಂದು ಸಾಮಾಜಿಕ ನ್ಯಾಯದ ಸಣ್ಣ ಕಲ್ಪನೆಯೂ ನಮಗಿಲ್ಲದೆ ಹೋದರೆ
ಯಾವ ಸಾಮಾಜಿಕ ನ್ಯಾಯದ ಪರವಾಗಿ ಸರ್ಕಾರ ಮಾತಾಡ್ತಿದೆ ಅಂತ ನನಗನ್ನಿಸ್ತಾ ಇದೆ ಸೀರಿಯಸ್ ಆಗಿ. ಈಗ ಕ್ಯಾಬಿನೆಟಲ್ಲಿ ಅದು ಏನೋ ಇದು ಬೇರೆ ಬೇರೆ ರೀತಿ ಆಗ್ಬೋದು ಚರ್ಚೆ. ನೋಡಿ, ಈಗ ಯಾರು ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾರೋ ಆ ಸಚಿವರು ಭಾಳ ಜೋರಾಗಿ ಭಾಳ ಅಧಿಕಾರಿಯುತವಾಗಿ ಟೆನಿಕಾಸ್ಟ್ ಇದಾಗಬಾರ್ದು ಅಂತ ಹೇಳ್ತಿದ್ದಾರೆ. ಯಾರು ಒಳ ಮೀಸಲಾತಿಯ ಪರ ಇರಬೇಕಾಗಿದ್ದಂಥ ಸಚಿವರು ಅವರು ಏನೋ ಹೇಳಬೇಕು, ಹೇಳ್ತಾರೆ, ಒಂದು ದಾಖಲಾಗಬೇಕು, ನಮ್ಮ ಹೇಳಿಕೆ ಕೂಡ ದಾಖಲಾಗಬೇಕು ಅನ್ನೋ ಕಾರಣಕ್ಕೆ ಹೇಳಿ ಸುಮ್ಮನಾಗೋದ್ರಿಂದ, ಅಂದರೆ ಇದಕ್ಕೆ ನಿಜವಾಗಿ ದನಿ ಎತ್ತಬೇಕಾಗಿರೋ ಮಟ್ಟದಲ್ಲಿ ದನಿ ಎತ್ತದೇ ಇರೋ ಕಾರಣಕ್ಕೆ ಆಗ್ತಿರುವಂಥ ಅನ್ಯಾಯನ ಅಲ್ಲ. ನಿಮ್ಮ ಮಾತು ಭಾಗಶಃ ನಿಜ ಅಂತಲೇ ನನಗನ್ನಿಸ್ತಿದೆ. ಯಾಕೆ ಅಂದರೆ ಇದಾಗಬೇಕು ಅನ್ನೋರು ದೊಡ್ಡ ದನಿಯನ್ನು ಎತ್ತಬೇಕಾಗಿತ್ತು. ಆ ಸಮುದಾಯ ದನಿ ಮಾಡ್ತಾ ಇದೆ, ಆದರೆ ಸರ್ಕಾರದಲ್ಲಿರುವ ಪ್ರತಿನಿಧಿಗಳು ನಿರೀಕ್ಷಿತ ಮಟ್ಟದಲ್ಲಿ ಅಂಥ ದನಿಯನ್ನು ಎತ್ತುತ್ತಿಲ್ಲ ಅನ್ನೋ ಆಪಾದನೆಯೂ ಇದೆ ಅವ್ರ ಮೇಲೆ. ಆಮೇಲೆ ಈ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಹೋರಾಟಗಾರರು ಎಲ್ಲರೂ ಹೇಳ್ತಿರೋದು ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅವ್ರು ರಾಜೀನಾಮೆ ಕೊಡೋಕ್ಕಾಗಿಲ್ಲ. ಅದರಿಂದ ಸಮಸ್ಯೆ ಪರಿಹಾರ ಆಗದೇ ಇರ್ಬೋದು, ಆದರೆ ಒಂದು ರಾಜಕೀಯ ಸಂಚಲನವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಇದೆ. ಬೇರೆ ಅನೇಕ ಸಂದರ್ಭಗಳಲ್ಲಿ ಈಗ ನೋಡಿ, ನನ್ನ ಪ್ರಕಾರ ರಾಜೀನಾಮೆ ಕೊಡೋದು ಪರಿಹಾರ ಅಲ್ಲ. ಆದರೆ ಮುಖ್ಯಮಂತ್ರಿಗೆ ನೀವು ಇದು ಮಾಡದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋದು ಅವರ ಕನಿಷ್ಠ ಕರ್ತವ್ಯ. ಅದು ಅವರು ಆ ಜನಸಮುದಾಯದ ಪರವಾಗಿ ನಿಂತಿದ್ದಾರೆ ಅಂತ ಹೇಳೋದಕ್ಕಿರುವ ಅಪೂರ್ವ ಸಾಕ್ಷಿ ಅದು. ಇಲ್ಲದೇ ಇದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಬೇಕು ಅವ್ರು ಧೈರ್ಯವಾಗಿ. ಏನೂ ಆಗೋದಿಲ್ಲ. ಆಮೇಲೆ ರಾಜೀನಾಮೆ ಕೊಟ್ಟರೆ ಪರಿಹಾರ ಆಗುತ್ತಾ ಅನ್ನೋದು ಬೇರೆ ಪ್ರಶ್ನೆ, ಆಗದೆ ಇರ್ಬೋದು. ಆದರೆ ನನ್ನ ಸಮುದಾಯದ ಹಿತವನ್ನು ಕಾಪಾಡೋಕ್ಕಾಗಲಿಲ್ಲ ಅನ್ನುವ ಅಪನಂಬಿಕೆ. ಅರೆ, ಈ ನಿರುದ್ಯೋಗಿ ಯುವಕರು ಧಾರವಾಡದಲ್ಲಿ ಮೆರವಣಿಗೆ ತೆಗಿತಾರೆ ಅಂದರೆ ಬೆಳಗ್ಗೆ ಕ್ಯಾಬಿನೆಟ್ ನಡೆಯುತ್ತೆ, ಮಧ್ಯಾಹ್ನ ಅವ್ರ ಪರವಾಗಿ ತೀರ್ಮಾನ ಆಗ್ತದೆ. 10 ವರ್ಷಗಳಿಂದ ಹೋರಾಟ ಮಾಡ್ತಿರೋರಿಗೆ ಅವ್ರ ದನಿಗೇನು ಬೆಲೆನೇ ಇಲ್ವೇ? ಅವರೇನು ಮನುಷ್ಯರಲ್ವೇ? ಅವರು ಹೆಚ್ಚು ಸಾಮಾಜಿಕವಾಗಿ ತುಳಿತಕ್ಕೊಳಗಾಗಿರೋರು. ಅವ್ರ ದನಿಯನ್ನು ಮೊದಲು ಕೇಳಿಸ್ಕೋಬೇಕು ಸರ್ಕಾರ. ಒಂದು ದಿನ ತಡ ಮಾಡದೆ ಜಾರಿ ಮಾಡಬೇಕು ಒಳ ಮೀಸಲಾತಿಯನ್ನು. 2 ವರ್ಷ ಆದರೂ ಜಾರಿ ಮಾಡಿಲ್ಲ, ನಾಚಿಕೆ ಪಟ್ಕೋಬೇಕು. ನಾನಂತೂ ನಮ್ಮದೇ ಸರ್ಕಾರ ಹಿಂಗೆ ಮಾಡ್ತಿದೆಯಲ್ಲ ಅಂತ ನನಗೆ ನಾಚಿಕೆ ಆಗಿದೆ, ದುಃಖನೂ ಬರ್ತಿದೆ. ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡುವಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ 2 ವರ್ಷ ಆದರೂ ಜಾರಿ ಮಾಡಲಿಲ್ವಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ ನಾನು. ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡುವಂಥ ಕಾಂಗ್ರೆಸ್ ಪಾರ್ಟಿ, ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡುವಂಥ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಇವರೆಲ್ಲ ಇದ್ದುಕೊಂಡು ಮತ್ತೆ ಸಂವಿಧಾನದ ಪುಸ್ತಕವನ್ನು ದೇಶಾದ್ಯಂತ ಇಟ್ಕೊಂಡು ಓಡಾಡುವಂಥ ರಾಹುಲ್ ಗಾಂಧಿ, ಕರೆಕ್ಟ್, ಇವರೆಲ್ಲ ಇದ್ದುಕೊಂಡು ಹಾಕಾಗ್ತಿಲ್ಲ. ಅದನ್ನೇ ನಾನು ನಿಜವಾಗ್ಲೂ ಕೇಳ್ತಿರೋದು. ಇಷ್ಟೆಲ್ಲದರ ನಡುವೆ ಕೇಳಿದ್ರೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಹೇಳ್ತಾರೆ ಅದನ್ನೆಲ್ಲ ಕಾನೂನು ಪ್ರಕಾರ ಮಾಡ್ಬೇಕ್ರಿ, ಹೆಂಗಂದ್ರೆ ಹಂಗೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಸಮಯ ತೊಗೊಂಡಿದ್ದೀವಿ, ಕ್ಯಾಬಿನೆಟ್ ಇನ್ನೂ ಡಿಸ್ಕಸ್ ಮಾಡ್ತೀವಿ. ಎಷ್ಟು ದಿನ ಡಿಸ್ಕಸ್ ಮಾಡ್ತೀರಿ? ಹೋದ ಸಭೆಯಲ್ಲಿ ನೀವು ಡಿಸ್ಕಸ್ ಮಾಡಿದ್ದೀರಲ್ಲ, 665 ಫಿಕ್ಸ್ ಮಾಡಿದಾಗ ಇದರ ಎಲ್ಲ ಗುಣಾವಗುಣಗಳನ್ನು ನೀವು ಚರ್ಚೆ ಮಾಡಿದ್ದೀರಿ. ಆಮೇಲೆ ಯಾವುದಾಗಬೇಕು ಯಾವುದಾಗಬಾರ್ದು ಅನ್ನೋದನ್ನು ನೀವೇ ಪರಾಮರ್ಶೆ ಮಾಡಿ 6-5-4-1 ಇದ್ದದ್ದನ್ನು 6-6-5 ಮಾಡಿದ್ದೀರಿ. ಅದಕ್ಕೆ ಜನ ಒಪ್ಪಿದ್ದಾರೆ. ಅದರ ಪ್ರಕಾರ ನೀವು 56,000 ಹುದ್ದೆಗಳನ್ನು ಕಾಲ್ ಮಾಡಬೇಕಾಗಿತ್ತೆ ಹೊರತು 15-3 ಮೀಸಲಾತಿಯನ್ನು ಜಾರಿಗೊಳಿಸಿ ಮಾಡ್ತೀವಿ, ಒಳ ಮೀಸಲಾತಿಯನ್ನು ಜಾರಿ ಮಾಡಲ್ಲ ಅಂತ ಯಾವ ಆಧಾರದ ಮೇಲೆ ತೊಗೊಂಡಿದ್ದೀರಿ? ಏನು ನಿಮ್ಮ ಮಾತಿಗೆ ಆಧಾರ? ಇದಕ್ಕೆ ಆಧಾರ ಇಲ್ಲ, ಕಾನೂನಿನ ರಕ್ಷಣೆ ಇಲ್ಲ, ಬಲ ಇದ್ದವ್ರು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ನೋ ಅರ್ಥಕ್ಕೆ ಬಂದು ನಿಂತಿದೆ. ಹಂಗಿದ್ರೆ ಅಂದರೆ ಯಾರು ಈ ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಿರಲ್ಲೋ ಅವ್ರಿಗೆ ನಾನು ಹೇಳೋದು, ಅವ್ರಿಗೇನು ನೈತಿಕತೆ ಇರುತ್ತೆ? ನಾಳೆಗೆ ನಮ್ದು ಯಾವುದೋ ಪ್ರಬಲ ಸಮುದಾಯ ನಮ್ಮನ್ನು ತುಳಿದ್ಬಿಡ್ತು, ನಮ್ಮೇಲೆ ದೌರ್ಜನ್ಯ ಮಾಡ್ತು, ನಾವು ಶೋಷಣೆಗೊಳಗಾದ್ವು ಅಂತ ಹೇಳೋಕ್ಕೆ ಯಾವ ನೈತಿಕತೆ ಇರ್ತದೆ? ಯಾಕೆಂದರೆ ನೀವು ಇನ್ನೊಬ್ರಿಗೆ ಶೋಷಣೆ ಮಾಡ್ತಿದ್ದೀರಿ. ಹೌದು ಸರ್, ಖಂಡಿತವಾಗಿ ಸಮಾಜದ ಬಲಿಷ್ಠ ಜಾತಿಗಳು ಕೆಳವರ್ಗಗಳಿಗೆ ಶೋಷಣೆ ಮಾಡ್ತೀವಿ ಅಂತ ಹೇಳೋಕ್ಕೆ ಏನೂ ನೈತಿಕತೆ ಉಳಿದಿಲ್ಲ. ಇವತ್ತು ನೀವು ತಮ್ಮಲ್ಲಿ ಒಳ ಮೀಸಲಾತಿಯನ್ನು ಕೇಳುತ್ತಿರುವ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ, ಇಲ್ಲದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರೆ ನೀವು ಮೇಲಿನವರು ನಮ್ಮನ್ನು ತುಳಿತಿದ್ದಾರೆ ಅಂತ ಯಾವ ಬಾಯಲ್ಲಿ ಹೇಳ್ತೀರಿ? ಅದು ನೈತಿಕತೆ ಕಳ್ಕೊಂಡಿರ್ತಾರೆ ಮೊದಲನೇದು. ಎರಡನೇದು, ನನಗಿದೊಂದು ಅಗಲ್ದರೋಡೆ ಕಣ್ರಿ. ಹೆಂಗೆ ಅನ್ನಿಸ್ತಿದೆ ಅಂದರೆ, ಕಾನೂನಿನ ತೊಡಕಿದ್ದಿದ್ರೆ ನಾನು ಬಾಯಿ ಮುಚ್ಕೊಂಡಿರ್ತಿದ್ದೆ, ಕೇಳಕ್ಕೆ ನಮಗೆ ಹಕ್ಕೇ ಇರ್ತಿರ್ಲಿಲ್ಲ. ಕಾನೂನಿನ ತೊಡಕಿದ್ದಾಗಲೂ ನಾವು ಹೋರಾಟ ಮಾಡ್ತಿದ್ವಿ, ಆಲ್ ರೈಟ್. ನಮ್ಮ ಕಣ್ಣು ಮುಂದೆ ಕಾಂಗ್ರೆಸ್ಸಿನ ಸರ್ಕಾರವೇ ಜಾರಿ ಮಾಡಿದೆ, ಅಲ್ಲಿ ಯಾರು ಅದಕ್ಕೆ ಅಡೆತಡೆ ಒಡ್ಲಿಲ್ಲ. BJP ಸರ್ಕಾರ ಇರೋ ಕಡೆ ಜಾರಿ ಮಾಡಿದೆ, ಆಮ್ ಆದ್ಮಿ ಪಾರ್ಟಿ ಇರೋ ಕಡೆ ಜಾರಿ ಮಾಡಿದೆ. ಕಾಂಗ್ರೆಸ್ಸಿನ ಸರ್ಕಾರ ಇರೋ ಕರ್ನಾಟಕದಲ್ಲಿ ಜಾರಿ ಮಾಡಲಿಲ್ಲ ಅಂದರೆ ಏನು ಕಾರಣ? ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕೂತಿದೆ ನಮಗೆಲ್ಲ. ಇದು ಈ ಸರ್ಕಾರ ನಿಜವಾಗ್ಲೂ ಸಾಮಾಜಿಕ ನ್ಯಾಯದ ಪರವಾಗಿ ನಿಂತಿದೆಯಾ ಅಂತ ಕೇಳೋ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ.
ಇದನ್ನು ಜಾರಿ ಮಾಡೋದಿಲ್ಲ, ಮಾಡೋಕ್ಕಾಗೋದಿಲ್ಲ ಅನ್ನೋ ನಿರ್ಧಾರವನ್ನೇನಾದರೂ 56,000 ಹುದ್ದೆಗಳಿಗೆ ತೆಗೆದುಕೊಂಡ್ರೆ ನಾವು ನಮ್ಮ ದಾರಿಯನ್ನು ಯೋಚನೆ ಮಾಡಬೇಕಾಗ್ತದೆ. ಖಂಡಿತ ಜನ ನಮ್ಮನ್ನು ಇರೋದಕ್ಕೆ ಬಿಡೋದಿಲ್ಲ. ನಮ್ಮ ಮನೆಗಳಿಗೆ ನುಗ್ಗಿ ಹೊಡಿತಾರೆ ನಮ್ಮನ್ನೆಲ್ಲ. ನಾವು ಲೀಡ್ರು ಅಂತ ಹೇಳ್ಕೊಂಡಿರೋರು ಈ ಪಕ್ಷದಿಂದ ಮತ್ತು ಈ ಸಮಾಜಕ್ಕೆ ಸೇರಿದವರು ಯಾರೇ ಇರ್ಬೋದು, ಅವರು ಹಿರಿಯ ನಾಯಕರಾದ ಮುನಿಯಪ್ಪನವ್ರು ಇರ್ಬೋದು, ತಿಮ್ಮಾಪುರ್ ಇರ್ಬೋದು, ಇನ್ನೂ ನಮ್ಮ MLCಗಳು ಇರ್ಬೋದು. ನನ್ನನ್ನು ಆಂಜನೇಯ ಅವ್ರನ್ನೆಲ್ಲರನ್ನು ಕೂಡಿಸಿ ಮಾತು ಹೇಳ್ತಿದ್ದೀನಿ. ನಾವು ನೆಮ್ಮದಿಯಾಗಿ ಈ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ಈ 56,000 ನೀವು ರಿಕ್ರೂಟ್ಮೆಂಟ್ ಮಾಡಿಬಿಡಿ, ಮುಂದೆ ಜಾರಿ ಮಾಡ್ತೀವಿ ಅಂತ ಯಾರಾದರೂ ಹೇಳಿದ್ರೆ ಒಪ್ಪಕ್ಕೆ ಸಾಧ್ಯ ಇಲ್ಲ, ನಾವು ಒಪ್ಪೋದೂ ಇಲ್ಲ. ಮತ್ತು ಇದಕ್ಕೆ ಮುಂದಿನ ದಾರಿಯನ್ನು ಪುನರಾವಲೋಕನೆ ಮಾಡಬೇಕಾದಂಥ ಸ್ಥಿತಿ ತುಂಬ ಹತ್ತಿರಕ್ಕೆ ಬಂದಿದೆ. ಈಗ ನೀವು ಭಾಳ ವಿಷಯಗಳನ್ನು ಹೇಳಿದ್ರಿ. ನನಗೆ ಭಾಳ ಸಿಂಪಲ್ ಆಗಿ ಅನ್ಸೋದು, ಒಳ ಮೀಸಲಾತಿಗೆ ವಿರೋಧ ಮಾಡಿದ್ರೆ ಮೀಸಲಾತಿಗೂ ವಿರೋಧ ಮಾಡ್ದಂಗೆ ತಾನೆ. ಹೌದು, ಮೀಸಲಾತಿಗೆ ವಿರೋಧ ಮಾಡಿದ್ರೆ ಸಂವಿಧಾನಕ್ಕೆ ಅವಮಾನ ಮಾಡ್ದಂಗೆ ತಾನೆ. ಕರೆಕ್ಟ್. ಸಂವಿಧಾನಕ್ಕೆ ಅವಮಾನ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ದಂಗೆ ತಾನೆ. ಎಸ್. ಅಂದ್ರೆ ಕ್ಯಾಬಿನೆಟ್ಟಲ್ಲಿ ಏನು ಮಾಡ್ತಾವ್ರೆ ಇವರು? ಇಷ್ಟೂ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿರೋದು ನಮ್ಮ ಕ್ಯಾಬಿನೆಟ್ಟು, ಅದರಲ್ಲಿ ಏನು ಅನುಮಾನವೇ ಇಲ್ಲ. ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಪ್ರತಿದಿನ ನಮ್ಮ ಸಂವಿಧಾನದ ಪ್ರತಿಯನ್ನು ತೋರಿಸಿ ಇಡೀ ದೇಶಕ್ಕೆ ಇದು ನಮ್ಮನ್ನು ರಕ್ಷಣೆ ಮಾಡುವ ಗ್ರಂಥ ಅಂತ ಹೇಳ್ತಾರೆ. ಆದರೆ ನಮ್ಮದೇ ಸರ್ಕಾರ ಆ ಗ್ರಂಥವನ್ನು ಇಟ್ಕೊಂಡು ಜನರುಗಳಿಗೆ ಮೋಸ ಮಾಡೋದಕ್ಕೆ ಹೊರಟಿದೆ. ನನಗೆ ಇನ್ನೊಂದು ಪ್ರಶ್ನೆ ಇದೆ, ಯಾರು ಇದನ್ನು ವಿರೋಧ ಮಾಡ್ತಿದ್ದಾರೆ? ಎಸ್, ಶೆಡ್ಯೂಲ್ ಕಾಸ್ಟಲ್ಲಿ 101 ಜಾತಿ ಇದೆ, ಬರೀ 1 ಜಾತಿ 2 ಜಾತಿ ಇಲ್ಲ. 101 ಜಾತಿಯಲ್ಲಿ 6% ಇರುವ ಮಾದಿಗ ಸಂಬಂಧಿತ ಜಾತಿಗಳು ಮೀಸಲಾತಿ, ಒಳ ಮೀಸಲಾತಿ ಬೇಕು ಅಂತ ಕೇಳ್ತಾರೆ. ಒಂದು 59 ಜಾತಿಗಳಿರ್ತಕ್ಕಂಥ ಒಂದು 5-6 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಅಲೆಮಾರಿಗಳು ನಮ್ಗೆ 1% ಕೊಡಿ ಸಾಕು, ನಾವು ಹೆಚ್ಚಿಗೆ ಕೇಳೋದಿಲ್ಲ, ನಿಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಕೊಟ್ಬಿಡಿ 2. ಇನ್ನು 8% ಉಳಿಯುತ್ತೆ, ಅದನ್ನು ಒಟ್ಟಿಗೆ ಹಾಗೆ ಇಡಿ, ಯಾರು ಕೇಳೋದಿಲ್ಲ. ಒಳ ಮೀಸಲಾತಿ ಆಗಬಾರ್ದು ಅಂತ ಹೇಳ್ತಾರೆ ಅವರು. ದಯವಿಟ್ಟು ಒಳ ಮೀಸಲಾತಿಗೆ ನೀವು ಅವಕಾಶ ಕೊಡಬೇಡಿ, ಹಾಗೆ ಇರಿ, ಒಟ್ಟಿಗೆ ಇರಿ. ಯಾರು ಕೇಳ್ತಿದ್ದಾರೆ ಅವ್ರಿಗೆ ಕೊಟ್ಬಿಡಿ, ಸಮಸ್ಯೆ ಬಗೆಹರಿದೋಯ್ತಲ್ಲ. ಯಾಕೆ ಮಾಡ್ತಿಲ್ಲ ಅದನ್ನು? ಸೊ ಈ ಪ್ರಶ್ನೆಗೆ ಅಂತಿಮವಾಗಿ ನಾವೆಲ್ಲ ಇಳಿತೀವಿ ಅಂತ ಹೇಳಿದ್ರಲ್ಲ. ಇದನ್ನ ಈಗ ನಿಮ್ಮ ಮಾದಿಗ ಸಂಬಂಧಿತ ಜಾತಿಗಳ ಪ್ರತಿನಿಧಿ ಅಂತ ಅಂದ್ಕೊಳ್ಳಿ, ಸಚಿವ KH ಮುನಿಯಪ್ಪ ಅವ್ರನ್ನ. ಹೌದು, ಅವರು ನೀವು ಇಟ್ಟಂತಹ ಈ ಪ್ರಪೋಸಲ್ನ ಸರ್ಕಾರದ ಮುಂದೆ ಇಡ್ಬೋದಲ್ಲ? ಖಂಡಿತ ಮಾಡಿದ್ರೆ ನಾನು ಕ್ಯಾಬಿನೆಟ್ ಅಲ್ಲೇ ಇಡಬೇಕು ಇದನ್ನ. ಅವರು ಸರ್ಕಾರದ ಮುಂದೆ ಹೊರಗಡೆ ಬಂದು ಹೇಳೋದಲ್ಲ, ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲರೂ ಇದ್ದಾಗ ಈ ಪ್ರಪೋಸಲನ್ನು ಹೇಳಬೇಕು. ನನ್ನ ಪ್ರಕಾರ ನಾವು ಕೇಳ್ತಿರೋರು, ಇನ್ನು ಉಳಿದವರೆಲ್ಲ ಬೇಡ ಅಂತಿದ್ದೀರಿ. ಬೇಡ ಅಂದವ್ರಿಗೆ ನೀವು ವಿಭಾಗ ಮಾಡಿ ಅಂತ ನಾನು ಕೇಳ್ಕೊಳ್ಳಲ್ಲ, ಬಿಟ್ಬಿಡಿ ಅದನ್ನು. ಯಾರು ಬೇಕು ಅಂತ ಕೇಳ್ತಿದ್ದಾರೆ ಅವ್ರಿಗೆ ಕೊಟ್ಟು ಕೈ ತೊಳ್ಕೊಳ್ಳಿ, ಈ ಸಮಸ್ಯೆನೇ ಬಗೆಹರಿತದಲ್ಲ. ಬೇಡ ಅಂದವ್ರಿಗೆ ಸಮಾಧಾನ ಆಯಿತು, ಬೇಕು ಅಂದವ್ರಿಗೆ ಕೊಟ್ಟಿದ್ದಾಯಿತು. ಇವ್ರ ಹಣೆ ಬರ ಇವ್ರಿಗೆ ಎಷ್ಟು ಬರುತ್ತೋ ಇವ್ರು ಪಡ್ಕೊಳ್ಳಿ, ಅವ್ರಿಗೆ ಎಷ್ಟು ಬರುತ್ತೋ ಅದು ಪಡ್ಕೊಳ್ಳಿ. ಆದರೆ 56,432 ಹುದ್ದೆಗಳನ್ನು ನೀವು ಒಳ ಮೀಸಲಾತಿ ಜಾರಿಗೊಳಿಸದೆ ಜಾರಿ ಮಾಡ್ತೀವಿ ಅಂತ ಹೊರಟ್ರೆ ಕರ್ನಾಟಕದಲ್ಲಿ ಶಾಂತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಸರ್. ಆಮೇಲೆ ಇನ್ನೊಂದು, ನೀವು 56,432 ಎಷ್ಟೋ ಹೇಳಿದ್ರಿ, ಅಷ್ಟಲ್ಲ ಆಕ್ಚುಲಿ. ಇದಲ್ಲದೆ 15,000 ಇದು ಶಿಕ್ಷಣ ಇಲಾಖೆನಲ್ಲಿ, 8,000 ಪೊಲೀಸ್ ಇಲಾಖೆನಲ್ಲಿ ಆಗ್ತಿದೆ, ಆಯ್ತಾ. ಸಮಾಜ ಕಲ್ಯಾಣ ಇಲಾಖೆ ಐ ಥಿಂಕ್ 2,500 ಸಾವಿರ ಏನೋ ಆಗ್ತಿದೆ. ಅವೆಲ್ಲವೂ ಇದ್ರೊಳಗೆ ಬರ್ತಾವೋ ಏನೋ ಗೊತ್ತಿಲ್ಲ. ಈಗ ಇಲ್ಲ, ಹೊರತುಪಡಿಸಿ ಅವು ಆಗೋದು. ಒಂದು ವೇಳೆ ಹೊರತುಪಡಿಸಿ ಯಾವುದೇ ರೆಕ್ರೂಟ್ಮೆಂಟ್ ನೋಡಿ, ಕಳೆದ 1 ವರ್ಷದಿಂದ ರೆಕ್ರೂಟ್ಮೆಂಟ್ ಇರಲಿಲ್ಲ ಕರ್ನಾಟಕದಲ್ಲಿ. ಏನು, ಒಳ ಮೀಸಲಾತಿ ಜಾರಿಯಾಗೋವರೆಗೆ ರೆಕ್ರೂಟ್ಮೆಂಟ್ ಮಾಡಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ತಕ್ಷಣ ಇದೇ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತು. ಈಗ ನಿರುದ್ಯೋಗಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ, ಅದಕ್ಕೆ ನಾವು ಬೇಗ ರೆಕ್ರೂಟ್ಮೆಂಟ್ ಮಾಡಬೇಕು, ಇಲ್ದಿದ್ರೆ ಅವ್ರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನನ್ನ ತಕರಾರಿಲ್ಲ, ರೆಕ್ರೂಟ್ಮೆಂಟ್ ಮಾಡಲಿ. ಈ 15% ಮೀಸಲಾತಿಯನ್ನು ಬಿಟ್ಟು ರೆಕ್ರೂಟ್ಮೆಂಟ್ ಮಾಡಲಿ, ಅವ್ರಿಗೆ ಅಷ್ಟು ಇತ್ಯರ್ಥ ಆಗೋದು ತಡ ಆಗೋದಾದರೆ. ಮತ್ತು ನನಗೆ ಈಗ ತತ್ಕ್ಷಣಕ್ಕೆ ಅನ್ನಿಸ್ತು, ಸರ್ಕಾರ ಏನು ಮಾಡ್ತಿದೆ ಅಂತಂದರೆ, ಈಗ ನೋಡಿ ಅವ್ರು ಯಾರೋ ದೊಡ್ಡದಾಗಿ ಹೋರಾಟ ಮಾಡಿದ್ರಲ್ಲ ಧಾರವಾಡದಲ್ಲಿ. ಹೌದು, ಆ ಹುಡುಗರಿಗೆ ಈ ಪ್ರೋಸೆಸ್ ಆಗದೆ ಇದ್ರೆ, ಈ ನೇಮಕಾತಿ ಪ್ರಕ್ರಿಯೆ ಮುಂದುವರೆದೇ ಇದ್ರೆ, ಒಳ ಮೀಸಲಾತಿ ಕಾರಣಕ್ಕೋಸ್ಕರನೇ ಪ್ರಕ್ರಿಯೆ ಮುಂದುವರಿತಿಲ್ಲ ಅಂತ ಅನ್ಸುತ್ತೆ. ಹೌದು, ಆ ದೊಡ್ಡ ಸಮುದಾಯಕ್ಕೆ ಇವ್ರ ಕಾರಣಕ್ಕೆ ನಮಗೂ ಮೀಸಲಾತಿ ಇದು ಏನೋ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೆಟ್ಟ ಅಭಿಪ್ರಾಯ ಬೆಳೆಯುತ್ತೆ. ಹೌದು. ಸೊ ಮತ್ತೆ ಅಂದ್ರೆ ಆ ದೊಡ್ಡ ಪ್ರೋಸೆಸ್ ತಡೀಲಿಕ್ಕೋಸ್ಕರ ಸರ್ಕಾರ ಹಿಂಗೆ ಮಾಡ್ತಿರುವಂಥ ಸಾಧ್ಯತೆನೂ ಇದೆಯಾ ಅಂತ ಅನ್ನಿಸ್ತು ನನಗೀಗ. ಅಲ್ಲ, ಒಂದು ವೇಳೆ ಹಾಗೇನಾದರೂ ಮಾಡಿದ್ರೆ ಅದ್ರ ಎಫೆಕ್ಟ್ ಆಗೋದು ಸರ್ಕಾರಕ್ಕೆ. ಅವರು ನೀವು ಒಳ ಮೀಸಲಾತಿ ಕಾರಣಕ್ಕೆ ನಮ್ಗೆ ಯಾವುದೂ ರಿಕ್ರೂಟ್ಮೆಂಟ್ ಮಾಡಲ್ಲ ಅಂತ ಅನ್ನೋ ತೀರ್ಮಾನ ನೀವು ಕೈಗೊಂಡ್ರೆ, ನಮ್ಮ ಡಿಮ್ಯಾಂಡ್ ಇರೋದು ನಿಮ್ಮ ಮೀಸಲಾತಿಗೆ ಅನ್ವಯ ಆಗೋದನ್ನು ಪಕ್ಕಕ್ಕಿಡಿ, ಉಳಿದಕ್ಕೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ಕೇಳ್ತಾರೆ. ಅವಾಗ ಮಾಡಬೇಕಾಗಲ್ಲ ಸರ್ಕಾರ. ಮಾಡೋ ಧೈರ್ಯ ತೋರಿಸ್ಲಿ ಅವಾಗ. 15% ಮೀಸಲಾತಿದ 6 ತಿಂಗಳು ಬಿಟ್ಟು 1 ವರ್ಷನೇ ಮಾಡಿಲ್ಲ, ನೀವು 2 ವರ್ಷ ಮಾಡಿಲ್ಲ. ಇನ್ನು 6 ತಿಂಗಳಿಗೆ ನೀವು ಇತ್ಯರ್ಥ ಮಾಡೋದಾದರೆ ಹೇಳಿ, ಅದನ್ನು 6 ತಿಂಗಳಿಗೆ ಇತ್ಯರ್ಥ ಮಾಡ್ತೀವಿ, ಅಲ್ಲಿವರೆಗೆ 15% ರಿಕ್ರೂಟ್ಮೆಂಟ್ ಮಾಡಲ್ಲ ಅಂತ ಹೇಳಿ.
ಅದನ್ನು ಹೇಳಕ್ಕೆ ತಯಾರಿಲ್ಲ. ಆದರೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ಇವ್ರ ಆಸೆ ಅನ್ನೋ ಸರಿ, ಅವ್ರಿಗೆ ನ್ಯಾಯ ಒದಗಿಸ್ಲಿ ನಮ್ದೇನು. okay. ಆದರೆ ದಲಿತರಿಗೆ ನ್ಯಾಯ ಒದಗಿಸ್ಬಾರ್ದು ಅನ್ನೋದು ಇದೆಯಲ್ಲ ಈ ಸರ್ಕಾರಕ್ಕೆ. ಹೇಗೆ ದಲಿತರಿಗೆ ನ್ಯಾಯ ಒದಗಿಸ್ಬಾರ್ದು, ಆದರೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋದಾದರೆ ಇದು ಯಾವ ನ್ಯಾಯ? ಆದ್ದರಿಂದ ನಾನು ಕೇಳೋದು, ಇದನ್ನು ಇತ್ಯರ್ಥ ಮಾಡೋಕ್ಕೆ 27ನೇ ತಾರೀಕುವರೆಗೆ ಖಂಡಿತ ಬೇಕಾಗಿಲ್ಲ ಸಮಯ. ನಾನು ಹೇಳ್ತೀನಿ, ಇವತ್ತೇ ನಿಮ್ಮ ಕ್ಯಾಬಿನೆಟ್ ಕರೀರಿ, ಇವತ್ತು ತೀರ್ಮಾನ ತಗೊಳ್ಳಿ, ನಾಳೆಯಿಂದ ರೆಕ್ರೂಟ್ಮೆಂಟ್ ಪ್ರೋಸೆಸ್ಸನ್ನು ಜಾರಿ ಮಾಡಿ. ನಮ್ದು ಯಾರ್ದು ತಕರಾರಿಲ್ಲ. ಆಮೇಲೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಎಲ್ಲ ಇಲಾಖೆಯಲ್ಲಿ ಮಾಡಿ. ಇದು 56,000 ಮಾತ್ರ ಅಲ್ಲ, ಸುಮಾರು 2.25 ಲಕ್ಷ ಖಾಲಿ ಇದೆ ಹುದ್ದೆಗಳು ಅಂತ ಹೇಳ್ತಾರೆ. ಒಂದು ಅರ್ಥ ಆಗದ 1.5 ಲಕ್ಷ ಆದರೂ ರಿಕ್ರೂಟ್ಮೆಂಟ್ ಮಾಡಬೇಕಾಗ್ತದೆ ಇವರು. ಈಗ ಅಧಿವೇಶನ ನಡೀತಿದೆ, ಅದಕ್ಕೋಸ್ಕರ ನಾವು ಕ್ಯಾಬಿನೆಟ್ ಕರೆಯಕ್ ಆಗ್ತಲ್ಲ ಅಂತೆಲ್ಲ ಹೇಳ್ತಲ್ಲ. ಅದಕ್ಕೆ ರೀಸನೇ ಇಲ್ಲ. ಈಗ ಇವರು ಸರ್ ನಿನ್ನೆ ಕ್ಯಾಬಿನೆಟ್ ನಡೆದಿದೆಯಲ್ಲ, ಕ್ಯಾಬಿನೆಟ್ ನಡೆದಿದೆ, CLP ನಡೆದಿದೆ, DK ಶಿವಕುಮಾರ್ ಉತ್ತನ ಕೂಟ ಮಾಡಿದ್ರು. ಹೌದು, ಅದಕ್ಕೆಲ್ಲ ಸಮಯ ಇದೆ. ಒಳ ಮೀಸಲಾತಿ ಸಮಯ ಇಲ್ವಾ? ಶನಿವಾರ ಭಾನುವಾರ ಮಾಡಿ ಕರೆಕ್ಟ್, ಶನಿವಾರ ಭಾನುವಾರ ಮಾಡಿ. ಸರ್, ಸರ್ಕಾರಕ್ಕೆ ಇದನ್ನು ಮಾಡಬೇಕು ಅಂತ ಮನಸ್ಸಿದ್ರೆ ಇದಕ್ಕೆ ಸಮಯದ ನಿಗದಿ ಅಗತ್ಯವೇ ಇಲ್ಲ. ಈಗ ಜಾರಿ ಮಾಡಿರುವ 665 ಪ್ರಕಾರ ಯಾರಿಗಾದರೂ ಕೇಳಿ ನೀವು. ನಾನು ಅನೇಕ ನ್ಯಾಯಮೂರ್ತಿಗಳನ್ನು ಭೇಟಿ ಮಾಡಿ ಕೇಳಿದ್ದೀನಿ, ಇದರಲ್ಲಿ ಏನೂ ತೊಂದರೆ ಇಲ್ಲ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಅಡ್ವೊಕೇಟ್ ಜನರಲ್ ಭೇಟಿ ಮಾಡಿ ನಾವೆಲ್ಲರೂ ಕೇಳಿದ್ದೇವೆ. ಅಡ್ವೊಕೇಟ್ ಜನರಲ್ ಈಸ್ ಕಾಮನ್ ಸೆನ್ಸ್ ರೀ, ಇದಕ್ಕೆ ಯಾಕೆ ನನ್ನ ಕೇಳಕ್ಕೆ ಬಂದಿದ್ದೀರಿ? ಇಟ್ ಶುಡ್ ಗೋ ಆಟೋಮ್ಯಾಟಿಕಲಿ ಟು 15%. ಆ ಪ್ರೊಪೋರ್ಷನೇಟ್ಲಿ ಕಡಿಮೆ ಮಾಡಿ, ಅದನ್ನು ಯಾಕೆ ದೊಡ್ಡ ಚರ್ಚೆ ಮಾಡ್ಕೊಂಡು ಕೂತಿದ್ದೀರಿ ಅಂತ ಹೇಳಿದ್ದಾರೆ. ಆ್ಯಂಡ್ ದೆರ್ ಇಸ್ ನೋ ಲೀಗಲ್ ಹರ್ಡಲ್ ಟು ಇಂಪ್ಲಿಮೆಂಟ್ ಇಂಟರ್ನಲ್ ರಿಸರ್ವೇಷನ್ ಅದನ್ನು ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ನೀವು ಜಾರಿಗೊಳಿಸದೆ ಕೂತಿರೋದಿದೆಯಲ್ಲ, ಇದು ಉದ್ದೇಶಪೂರ್ವಕವಾದದ್ದು, ದುರುದ್ದೇಶಪೂರ್ವಕವಾದದ್ದು. ಆಮೇಲೆ ಯಾರ್ದೋ ಹಿತಾಸಕ್ತಿ ಕಾಯಕ್ಕೋಸ್ಕರ ಇನ್ನೊಬ್ಬರು ಹಿತಾಸಕ್ತಿಯನ್ನು ಬಲಿ ಕೊಡಬಾರ್ದು, ಶೋಷಿತರ ಹಿತಾಸಕ್ತಿಯನ್ನು ಬಲಿ ಕೊಡಬಾರ್ದು. ಇದು ಸರ್ಕಾರದ ಸಹಜ ನ್ಯಾಯ ಮತ್ತು ಮೂಲಭೂತ ನ್ಯಾಯ. ಇಂಥ ನ್ಯಾಯಕ್ಕೆ ಸರ್ಕಾರ ಬದ್ಧ ಆಗದೆ ಹೋದರೆ ಯಾರು ಸಾಮಾಜಿಕ ನ್ಯಾಯದ ಪರವಾಗಿರುವ ಸರ್ಕಾರ ಅಂತ ಕರೀತಾರೆ? ಸರ್, ಫೈನಲಿ ನನಗೆ ಇಂಥ ಕ್ವಶನ್ ಕೇಳೋ ಪರಿಸ್ಥಿತಿ ಬರಬಾರ್ದಿತ್ತು, ನೀವು ಕ್ವಶನ್ಗೆ ಆನ್ಸರ್ ಮಾಡೋ ಪರಿಸ್ಥಿತಿ ಬರಬಾರ್ದಿತ್ತು. ಏನಂದರೆ, ಈಗ ದಲಿತರೇ ವೈರಿ ಅನ್ನೋ ರೀತಿ, ಒಂದು ಅಣ್ಣ ತಮ್ಮದಿರೇ ಹೊಡೆದಾಡೋ ರೀತಿ ಪರಿಸ್ಥಿತಿ ಬಂದಿದೆಯಲ್ಲ. ಹೌದು ಹೌದು ಅಲ್ಲ, ಅದಕ್ಕೆ ಏನು ಹೇಳ್ತೀರಿ ಅಂತ? ಇಲ್ಲ, ಇದು ಅತ್ಯಂತ ಕಳೆದ 75-80 ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಇಂಥ ಪರಿಸ್ಥಿತಿ ಯಾವತ್ತೂ ಕರ್ನಾಟಕ ರಾಜ್ಯಕ್ಕೆ ಬಂದಿಲ್ಲ. ಅದಕ್ಕೆ ನಂದಿದ್ದು ನನಗೆ ಈ ಪರಿಸ್ಥಿತಿ ಬರಬಾರ್ದಿತ್ತು. ಆಮೇಲೆ ನಾವೆಲ್ಲರೂ ಕೇಳ್ತಿದ್ದೀವಿ ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ ಅಂತ. ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ನಿಜ, ಆಗಬೇಕು ನಿಜ. ಆದರೆ ದಲಿತರೊಳಗಡೆ ಆ ವಿವೇಕ ಇರಬೇಕಲ್ಲ ಸ್ವಾಮಿ. ಇದರೊಳಗೆ ವಿವೇಕ ಇದೆ ಅಂತ ಯಾರಾದರೂ ಹೇಳ್ತಾರಾ? ಇಂಥ ವಿವೇಕ ಎಲ್ಲಿದೆ ಇರೋರನ್ನ ಅದು ಮುಖ್ಯಮಂತ್ರಿ ಮಾಡಿದ್ರೆ ಗತಿ ಏನು ಅಂತ ನಾಳೆ ಹೊರಗಡೆ ಅವ್ರು ಕೇಳಿದ್ರೆ ಏನು ಉತ್ತರ ಹೇಳ್ತಾರೆ? ನೋಡಿ, ಇನ್ನೊಂದು, ಈಗ ಇದ್ಯಾವುದೋ ಒಂದು ಗುಮಾಸ್ತನ್ ಪೋಸ್ಟ್ಗೆ, AC ಪೋಸ್ಟ್ಗೆ ಸಹಿಸ್ಕೊಳ್ಳೋಕೆ ತಯಾರಿಲ್ಲ ಅಂತ ಆದ್ರೆ ನಾಳೆ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತು ಅಂತ ಅಂದ್ಕೊಳ್ಳಿ, ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತಲ್ಲ. ಹೌದು, ಆಗ ಒಂದಾಗ್ತಾರೆ ಇವರು. ಸಾಧ್ಯವೇ ಇಲ್ಲ. ಇವತ್ತು ಈ ಕ್ಲರಿಕಲ್ ಪೋಸ್ಟನ್ನು ಹಂಚ್ಕೊಳ್ಳೋಕ್ಕೆ ಆಗದೆ ಇರೋರು ಇನ್ನು ಮೃಷ್ಟಾನ್ನ ಹಂಚ್ಕೊಳ್ಳೋಕೆ ಸಾಧ್ಯವೇ? ಅದು ಪ್ರಶ್ನೆ ಇವತ್ತು ಬಂದಿರೋದು. ಅಂಥ ಸ್ಥಿತಿ ಬರಬಾರ್ದಾಗಿತ್ತು. ದಲಿತ ಮುಖ್ಯಮಂತ್ರಿ ಕೇಳುವವರು ಎಲ್ಲರೂ ಒಟ್ಟಿಗೆ ನಿಂತು ಇಂಥದ್ದನ್ನು ನಾವು ಬಗೆಹರಿಸ್ಕೊಳ್ತೀವಿ ಅಂತ ಹೇಳ್ಬೇಕಾಗಿತ್ತು. ಇದು ನಾನು 10 ವರ್ಷಗಳ ಹಿಂದೆ ಹೇಳಿದ್ದೀನಿ. ಇದು ಬಹಳ ಸಣ್ಣ ಸಮಸ್ಯೆ ದಲಿತರ ನಡುವೆ. ಇದನ್ನು ಬಗೆಹರಿಸದೆ ಹೋದರೆ ಇದೇ ಬ್ರಹ್ಮಾಂಡ ಆಗ್ತದೆ. ಈ ಬ್ರಹ್ಮಾಂಡ ಆಗೋದಕ್ಕೆ ಅವಕಾಶ ಕೊಡಬೇಡಿ. ಈಗ ಅವಕಾಶ ಕೊಟ್ಟರೆ ನೀವು ಮೇಲ್ಜಾತಿಯವರಿಗೆ ನಮ್ಮ ಮೇಲೆ ಯಾಕೆ ದೌರ್ಜನ್ಯ ಮಾಡ್ತೀರಿ ಅಂತ ಕೇಳುವ ವಿವೇಕವನ್ನು, ನೈತಿಕತೆಯನ್ನು ಕಳ್ಕೊಳ್ತೀರಿ ಅಂತ ಹೇಳಿದ್ದೀನಿ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ. ಅದು ಇವತ್ತು ಮತ್ತೆ ಪುನರುಚ್ಚಾರ ಮಾಡಬೇಕಾದಂಥ ದುರ್ದೈವ ಬಂದಿದೆ ನಮಗೆಲ್ಲ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಧರಣೇಶ್, ಹಳ್ಳಿಗಳಲ್ಲಿರುವ ದಲಿತರಲ್ಲಿ ಅಂಥ ವ್ಯತ್ಯಾಸ ಇಲ್ಲ. ಹೊಲೆ ಸಮುದಾಯ, ಮಾದಿಗ ಸಮುದಾಯ ಹಳ್ಳಿಗಳಲ್ಲಿ ಇದ್ದಾರಲ್ಲ, ಅವ್ರು ಯಾರಿಗೂ ಅವರ ಆರ್ಥಿಕ ಸ್ಥಿತಿಯಲ್ಲಿ ಭಿನ್ನವಾಗಿಲ್ಲ, ಸಾಮಾಜಿಕ ಸ್ಥಿತಿಯಲ್ಲಿ ಭಿನ್ನವಾಗಿಲ್ಲ, ಮೇಲ್ಜಾತಿಯವರನ್ನು ನಡೆಸ್ಕೊಳ್ಳೋ ಸ್ಥಿತಿಯಲ್ಲಿ ಭಿನ್ನವಾಗಿಲ್ಲ. ಆದರೆ ಅವರನ್ನು ಶತ್ರುಗಳು ಮಾಡಿ ಅವ್ರ ಕೈಗೆ ಕೊಡ್ತಿದ್ದೀವಲ್ಲ, ಮಚ್ಚು ಕೊಡಲಿ ದೊಣ್ಣೆ ಕೊಡ್ತಿದ್ದೀವಲ್ಲ, ನಾವು ವಿದ್ಯಾವಂತರು ನಾಚಿಕೆ ಪಟ್ಕೋಬೇಕು. ಇವರೆಲ್ಲ ಇದನ್ನು ಬಗೆಹರಿಸೋಕ್ಕಾಗದೇ ಇರೋರು ಹಳ್ಳಿಲಿರೋ ಜನರ ಸಮಸ್ಯೆ ಬಗೆಹರಿಸ್ತೀವ ನಾವು ಹೇಳಿ? ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದರೆ ಈಗಲಾದರೂ ನಮ್ಮ ಸಂಪುಟಕ್ಕೆ ವಿವೇಕ ಬಂದು ಇದನ್ನು ಬೇಗ ಪರಿಹರಿಸಲಿ ಅಂತೇಳಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಬಹುತೇಕ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ನೀವು ಬಿಟ್ಟಿದ್ದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.